ಒಂದು. ಎರಡನೇದು, ಈ ರೀತಿಯಾಗಿ ರೇಟ್ ಹೆಚ್ಚಳ ಆಗ್ತಿರೋದಕ್ಕೆ ರೀಸನ್ ಏನು? ಎರಡು ರೀಸನ್ ನಮ್ಮ ಮೆಂಟರ್ ಸರ್ ಹೇಳಿದ್ರು. ಸೆಂಟ್ರಲ್ ಬ್ಯಾಂಕ್ಸು ಈ ವರ್ಲ್ಡಲ್ಲಿ ಎಲ್ಲರೂ ಅನ್ಕೋಬಿಟ್ಟಿದ್ದಾರೆ ಕರೆನ್ಸಿಗಳು ಏನೇನು ಅವ್ರ ಕಂಟ್ರಿದಿದೆ ಆ ಕರೆನ್ಸಿ ಮುಂದೆ ನಡೆಯುತ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಅಸೆಟ್ ಮಾಡ್ಕೋತಾರೆ. ಚಿನ್ನ ಕೊಟ್ಟರೆ ನಾವು ಏನು ಬೇಕಂದ್ರೂ ದೇಶದಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಎಲ್ಲರೂ ಸೆಂಟ್ರಲ್ ಬ್ಯಾಂಕ್ಸು ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸು ಗೋಲ್ಡು ಖರೀದಿ ಮಾಡ್ತಾ ಇದೆ. ಒಂದನೇ ವಿಷಯ. ಎರಡನೇ ವಿಷಯ, ಸಾಕಷ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನಡೀತಾ ಇದೆ. ನಿಮ್ಗೆ ಗೊತ್ತು, ನಮ್ಮ US 50% ಟ್ಯಾರಿಫ್ ಹಾಕಿದೆ. ಅದು ಬಿಟ್ಟು ಭಾಳ ತೊಂದರೆಗಳಾಗ್ತಾ ಇದೆ. ನಾನು ಒಂದು ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಸೇವಿಂಗಲ್ಲಿ ಒಂದು 25ರಿಂದ 30% ನೀವು ಗೋಲ್ಡಲ್ಲಿ ಹಾಕಿ, ಅದು ಬುಲಿಯನ್ ಕಾಯಿನ್ಸಲ್ಲಿ ಹಾಕಬೇಡಿ. ನೀವು ಜ್ಯುವೆಲರಿಯಲ್ಲೇ ಹಾಕಬೇಕು. ಅದಕ್ಕೆ ಎರಡು ಕಾರಣ. ಒಂದು, ನಿಮ್ಮ ಮೇಕಿಂಗ್ ಚಾರ್ಜ್ ಲಾಸ್ ಆಗ್ಬೋದು. ನೀವು ಅನ್ಕೋಬೋದು ನನಗೆ 10% ಲಾಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನಿಮ್ಗೆ 25% ಚಿನ್ನ ರೇಟ್ ಜಾಸ್ತಿ ಆಗೋ ಟೈಮಲ್ಲಿ ಆ ಮೇಕಿಂಗ್ ಚಾರ್ಜ್ ನಿಮಗೆ ಸೆಟ್ ಆಗುತ್ತೆ. ನೀವು ಒಡವೆ ಹಾಕೋಬೋದು, ಎಂಜಾಯ್ ಮಾಡ್ಕೋಬೋದು, ಅಪ್ರಿಸಿಯೇಷನು ಸಿಗ್ಬೋದು. ಎರಡನೇ ವಿಷಯ, ಈ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿದೆ, ಪರ್ಚೇಸ್ ಮಾಡಬೇಕಾ ಇಲ್ಲ. ನಾನು ಎಲ್ಲ ಕಸ್ಟಮರ್ ನ್ಯಾಷನಲ್ ಟಿವಿಯಲ್ಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನೀವು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ನೀವು ಯಾವಾಗ ಅಕ್ಯುಮ್ಯುಲೇಟ್ ಮಾಡ್ತೀರಾ ನಿಮ್ಗೆ ಆ್ಯಾವರೇಜ್ ಪ್ರೈಸ್ ಒಂದು ಸಿಗುತ್ತೆ. ಯಾವಾಗ ಯಾರು ಈ ಜಾಸ್ತಿ ಗೋಲ್ಡ್ ರೇಟ್ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಈ ವಿಶ್ವದಲ್ಲಿ ಯಾರೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಎಷ್ಟಾದರೂ ದೊಡ್ಡದಾಗ ಅವರು ಆ್ಯನಲಿಸ್ಟ್ ಇದ್ಲಿ, ಯಾರು ಇದು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಾವು ಗ್ರೌಂಡ್ ನೋಡೋಕ್ಕೆ ನಾವು ಯೋಚನೆ ಮಾಡಿದ್ರೆ ಎಲ್ಲೂ ಗೋಲ್ಡ್ ಕಮ್ಮಿ ಆಗೋದು ನನಗೆ ಕಾಣಿಸ್ತಾ ಇಲ್ಲ ಫ್ಯೂಚರಲ್ಲಿ. ಅದಕ್ಕೆ ಕಾರಣಗಳು ನಾನು ಹೇಳಿದ್ದೇನೆ. ಈಗ ಅದಕ್ಕೆ ಗೋಲ್ಡ್ ಜಾಸ್ತಿನೇ ಆಗುತ್ತೆ. ಸ್ವಲ್ಪ ದುಡ್ಡು ಬಂದರೆ 5 ಗ್ರಾಮ್ 10 ಗ್ರಾಮ್ ನೀವು 30 ಗ್ರಾಮ್ ಪರ್ಚೇಸ್ ಮಾಡ್ತಾಯಿದ್ರೆ 10 ಗ್ರಾಮ್. ಇವಾಗ ಯಾವತ್ತೋ ಹೇಳ್ತಾರೆ, ಈಗ 300 ಗ್ರಾಮ್ ಗೋಲ್ಡ್ ರೇಟ್ ಕಮ್ಮಿ ಆಯಿತು. ಅವಾಗ ಏನು ಮಾಡಬೇಕು? 200 ಗ್ರಾಮ್ ಕಮ್ಮಿ ಆಯಿತು 10 ಗ್ರಾಮ್ ತೊಗೊಳ್ಳಿ. ಇನ್ನೂ ಒಂದು 200 ಗ್ರಾಮ್ ಕಮ್ಮಿ ಆಯಿತು 10 ಗ್ರಾಮ್ ತೊಗೊಳ್ಳಿ. 200 ರೂಪಾಯಿ ಜಾಸ್ತಿ ಆಯಿತು 10 ಗ್ರಾಮ್. ಆ ಥರ ನೀವು ಕೂಡ್ಬೋದು. ಈಗ ಮದುವೆಗಳಾಗುತ್ತೆ. ಇವಾಗ ಒಂದು ಮದುವೆಲಿ ನಮ್ಗೆ ಗೊತ್ತು, ಒಂದು 100ರಿಂದ 150 ಗ್ರಾಮ್ ಮಿನಿಮಮ್ ಒಂದು ಒಡವೆ ಮಾಡೋಕ್ಕೆ ಮದುವೆ ಆದರೆ ನಾವು ಕೊಡಬೇಕಾಗತ್ತೆ. ಒಂದು ಮಾಂಗಲ್ಯ ಕೊಡಬೇಕು, ಒಂದು ಸರ ಕೊಡಬೇಕು, ಬಳೆ ಕೊಡಬೇಕು, ಉಂಗುರ ಕೊಡಬೇಕು, ಅಷ್ಟು ಒಂದು ಮನೇಲಿ ಬೇಕಾಗುತ್ತೆ. ಅವಾಗ ಏನು ಮಾಡಬೇಕು? ಈ ಬೆಲೆಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀವು ಅಕ್ಯುಮ್ಯುಲೇಟ್ ಮಾಡಿ ಆವ್ರೇಜ್ ಗೋಲ್ಡ್ ಪ್ರೈಸ್ ಮಾಡ್ಕೋಬೇಕು. ಬಟ್ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಗೋಲ್ಡ್ ರೇಟ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗೋದು ಏನು ನನಗೆ ಏನು ಕಾಣಿಸ್ತಾ ಇಲ್ಲ. ಬಹುಶಃ ಎಲ್ಲಿ ತನಕ ಮುಂದುವರಿಬಹುದು ಸರ್? ಆವಾಗಲೇ ಹೇಳಿದ್ರು $5,000 ಆಗ್ಬೋದು ಅಂತ. ಯಾಕಂದರೆ ನಮ್ಮದು ಸ್ಟಡಿ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ. ನಾವು ಯಾವ ವಿಷಯ ಮಾತಾಡಿದ್ರು ಒಂದು ಆಥೆಂಟಿಸಿಟಿ ಇಲ್ಲಾಂದರೆ ನಾವು ಮಾತಾಡಲ್ಲ. ಅದಕ್ಕೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಎಲ್ಲ ವಿಷಯ ಆಥೆಂಟಿಸಿಟಿಯಾಗಿ ಮಾತಾಡ್ತಾ ಇದ್ದೀವಿ. $5,000 ಅಂದರೆ ಒಂದು 25% ಚಿನ್ನ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಆಗ್ಬೋದು ಮಿನಿಮಮ್ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಸ್ವಲ್ಪ ದಯವಿಟ್ಟು ಕೂಡಿರಿ. ಸರ್, ಇಡೀ ವಿಶ್ವದಲ್ಲಿ ಭಾರತ ಯಾವ ಲೆವೆಲ್ ಇದೆ ಸರ್ ಚಿನ್ನ ಖರೀದಿ ಮಾಡೋದ್ರಲ್ಲಿ? ಬೆಂಗಳೂರು ಹಂಗೆ ಲೆಕ್ಕ ಹಾಕಿದ್ರೆ ನಾವು ವರ್ಲ್ಡಲ್ಲಿ 3ನೇ ಸ್ಥಾನದಲ್ಲಿ ಇರ್ಬೋದು, ಬಹುಶಃ 3ನೇ ಸ್ಥಾನದಲ್ಲಿ ಇರ್ಬೋದು. ಎರಡನೇ ವಿಷಯ, 25,000 ಟನ್ನಿಂದ 28,000 ಟನ್ನು ನಮ್ಮ ಮನೆ ಮತ್ತು ದೇವಸ್ಥಾನಗಳಲ್ಲಿದೆ. ಅದು ದೊಡ್ಡ ವಿಷಯ. ಅಷ್ಟು ಚಿನ್ನ ಎಲ್ಲೂ ಈ ಪ್ರಪಂಚದಲ್ಲಿಲ್ಲ. ದೇವಸ್ಥಾನದಲ್ಲಿ ಒಂದು 3-4 ಟನ್ ಇರ್ಬೋದು, ಒಂದು 24,000 ಟನ್ನು ಮನೆಗಳಲ್ಲಿ ಇರ್ಬೋದು. ಅಂದರೆ ಅಷ್ಟು ನಮ್ಮ ಹತ್ರ ಗೋಲ್ಡ್ ಇದೆ. ಇವತ್ತೂ ಚೈನಾ ಭಾಳ ಜೋರಾಗಿ ಸೆಂಟ್ರಲ್ ಬ್ಯಾಂಕ್ ಪರ್ಚೇಸ್ ಮಾಡಿದೆ. ಹಂಗಂದ್ರು ನಮ್ಮ ಇಂಡಿಯನ್ ಸೆಂಟಿಮೆಂಟ್ಸು ಇವತ್ತು ನಾವು ಹೇಳಿದ್ದೀವಿ, ಹುಟ್ಟದಿಂದ ಸಾಯೋ ಗಂಟೆ ನಮ್ಮ ಚಿನ್ನ ಬೆಳ್ಳಿ ವಜ್ರ ಬೇಕೇ ಬೇಕು. ಚಿಕ್ಕ ಮಗು ಹುಟ್ಟರು ಒಂದು ಕಾಲು ಚೈನ್ ಬೇಕು, ದೊಡ್ಡವನಾದರೆ ಒಂದು ಉಂಗುರ ಬೇಕು, ಚೈನ್ ಬೇಕು, ಮದುವೆಗೆಲ್ಲ ಸರ ಬೇಕು, ಎಲ್ಲ ಬೇಕು. ಅದಕ್ಕೆ ಗೋಲ್ಡು ಎಲ್ಲೂ ಇಂಡಿಯಾಲಿ ಕನ್ಸಪ್ಷನ್ ಕಮ್ಮಿ ಆಗೋದು ಕಾಣಿಸಲ್ಲ. ಇಂಡಿಯಾಲಿ ನಾವು ಲೆಕ್ಕ ಹಾಕಿದ್ರೆ ಇಂಡಿಯಾ ಟೋಟ್ಲಿ 802 ಟನ್ ಇಂಪೋರ್ಟ್ ಮಾಡುತ್ತೆ ಗೋಲ್ಡು ಅಫಿಷಿಯಲ್ ಆಗಿ. ಅದರಲ್ಲಿ 10% ನಮ್ಮ ಕರ್ನಾಟಕ ಸೇರಿದೆ. ಭಾಳ ದೊಡ್ಡ ವಿಷಯ. ಮುಂಚೆ ಎಲ್ಲ 4-5% ಇತ್ತು. ತಮಿಳ್ನಾಡು ರ್ಯಾಂಕಿಂಗಲ್ಲಿ ಸೌತ್ ಲೆಕ್ಕ ಹಾಕಿದ್ರೆ ನಮ್ಮ ಟೋಟ್ಲಿ ಹೌದು, ಒಂದು ವರ್ಷಕ್ಕೆ ಬರ್ತಾ ಇರೋದು 802 ಟನ್ನು ಅಫಿಷಿಯಲು. ಅದು ಬಿಟ್ಟು ನಾವು ಲೆಕ್ಕ ಹಾಕಿದ್ರೆ 10% ಲೆಕ್ಕ ಹಾಕ್ಕೊಳ್ಳಿ ನೀವು. ಕರ್ನಾಟಕಕ್ಕೆ ಮಾರಾಟ ಆಗೋಕ್ಕೆ ಒಂದು 8-10 ಟನ್ ಆಗ್ತಾಯಿದೆ. ಅದು ಬಿಟ್ಟು 80 ಟನ್ಸ್ ಮತ್ತು 25ರಿಂದ 35% ರೀಸೈಕ್ಲಿಂಗ್ ಗೋಲ್ಡ್ ಬರ್ತಾಯಿದೆ. ನಿಮ್ಮ ಹತ್ರ ಹಳೆಯ ಡಿಸೈನ್ ಇದೆ, ಹೊಸ ಮಾಡೋಕ್ಕೆ ಬರ್ತಾಯಿದೆ. ಅದು ಲೆಕ್ಕ ಹಾಕಿದ್ರೆ ಅಲ್ಲಿ 800 ಅಂದರೆ 1200-300 ಟನ್ ಬರುತ್ತೆ ಟೋಟ್ಲು ಲೆಕ್ಕ ಹಾಕಿದ್ರೆ. ಆ ಥರ ನಮ್ಮ ಕರ್ನಾಟಕ ಬೆಳೀತಾ ಇದೆ. ನನ್ನ ಹೆಸರು ಚೇತನ್ ಕುಮಾರ್ ಮೆಹ್ತಾ ಅಂತ. ನಾನು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮತ್ತು ಆಲ್ ಓವರ್ ಇಂಡಿಯಾ ಬುಲಿಯನ್ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ಗೆ ನ್ಯಾಷನಲ್ ಅಧ್ಯಕ್ಷ ನಾನು. ಥ್ಯಾಂಕ್ ಯು, ಧನ್ಯವಾದಗಳು.